ಚಾನೆಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಿದ್ದೇನೆ. ಯಾವ್ದಂದ್ರೆ ಇದು 7th ಎಕ್ಸಾಂಪಲ್ ತಗೊಳ್ಳಿ. ಡಿವೈಡ್ 3x³ ಪ್ಲಸ್ x² ಪ್ಲಸ್ 2x ಪ್ಲಸ್ 5 ಬೈ 1 ಪ್ಲಸ್ 2x ಪ್ಲಸ್ x². ಏನ್ ಮಾಡ್ಬೇಕು? ಇದು ಕ್ವಶನ್ ಕೊಟ್ಟಿದ್ದಾರೆ, ಡಿವೈಡ್ ಮಾಡ್ಬೇಕು. ಇದನ್ನ ಈ ಪಾಲಿನೋಮಿಯಲ್ ಇಂದ ಡಿವೈಡ್ ಮಾಡ್ಬೇಕು. ಸೊ ಇದು ಡಿವೈಸರ್, ಇದು ಡಿವಿಡೆಂಡ್, ಡಿವಿಡೆಂಡ್ ಇಲ್ಲಿ, ಡಿವೈಸರ್ ಇಲ್ಲಿ. ಇಲ್ಲೇನ್ ಮಾಡ್ಬೇಕಂದ್ರೆ ಇದು x³ ಆಗ್ಬೇಕು. 3x³ ಆಗ್ಬೇಕಂದ್ರೆ ನೀವು 3x ನ ಮಲ್ಟಿಪ್ಲೈ ಮಾಡ್ತೀರಾ, ಹೌದು ತಾನೆ? ಓಕೆ, 3x³ ಆಯ್ತು. ಇದು ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 3x³ ದೆನ್ ಪ್ಲಸ್ 3 into 2 6 x² ಪ್ಲಸ್ 3x. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೈನ್ ಚೇಂಜ್ ಮಾಡ್ಬೇಕು. ಸೈನ್ ಚೇಂಜ್ ಮಾಡ್ಬೇಕು, ಕ್ಯಾನ್ಸಲ್ ಆಗೋದು ಕ್ಯಾನ್ಸಲ್ ಮಾಡ್ಬೇಕು. ಸೈನ್ ಚೇಂಜ್ ಮಾಡ್ಬೇಕು. ಸೈನ್ ಚೇಂಜ್ ಆದ್ಮೇಲೆ ಇದು ಟರ್ಮ್ ಕ್ಯಾನ್ಸಲ್ ಆಗತ್ತೆ, ಯಾಕಂದ್ರೆ ಅಪೋಸಿಟ್ ನೇಚರ್ ಅಲ್ಲಿ ಇದೆ. ಇದು 1x² ಇಲ್ಲಿ 6 ಅದ, -6 ಅದ ಅಂದ್ರೆ ಇಲ್ಲಿ -5 ಬರುತ್ತೆ. ಇದು ಲಾರ್ಜ್ ಐತಿ ಅಂದ್ರೆ ಇದು -5, ಇದು -1, ಇಲ್ಲಿ +5 -x, ಈ ತರ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೀವು ಇಲ್ಲಿ -5 ನ ಮಲ್ಟಿಪ್ಲೈ ಮಾಡ್ಬೇಕು. -5 ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ -5x² ಆಗತ್ತೆ. 5 into 2 10x then -5. ಮತ್ತೆ ಸೈನ್ ಚೇಂಜ್ ಮಾಡ್ಬೇಕು. ಓಕೆ, ಸೈನ್ ಚೇಂಜ್ ಮಾಡಿದ್ರ ಇದ್ರಲ್ಲಿ ಇವೆರಡು ಟರ್ಮ್ ಏನಾಗತ್ತೆ? ಕ್ಯಾನ್ಸಲ್ ಆಗ್ತೈತಿ. ಇಲ್ಲಿ 9 ಸಿಗತ್ತೆ, 9x, ಇದು +10. ಇಲ್ಲಿ ತನ ಅಷ್ಟೇ ಲಾಸ್ಟ್. ಮುಂದೆ ನೀವು ಇದನ್ನ ಮತ್ತೆ ಡಿವೈಡ್ ಮಾಡೋದಿಕ್ಕೆ ಬರೋದಿಲ್ಲ. ಇಲ್ಲಿಗೆ ಲಾಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಡಿವಿಡೆಂಟ್ ಅಂತ ಹಾಕ್ಬೇಕು, ಈಕ್ವಲ್ಸ್ ಟು ದಿಸ್ ಇಂಟು ದಿಸ್ ಪ್ಲಸ್ ರಿಮೈಂಡರ್ ಅಂತ ಬರಿಬೇಕು. ಏನು? 3x³ ಪ್ಲಸ್. ಓಕೆ, ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಇದು ಡಿವೈಡ್ ಮಾಡಂತ ಹೇಳಿದ್ದಾರೆ. ಈ ಪಾಲಿನೋಮಿಯಲ್ ಇಂದ ಇದ್ರಿಂದ ಇದನ್ನ ಡಿವೈಡ್ ಮಾಡ್ಬೇಕು. ಡಿವೈಡ್ ಮಾಡುವಾಗ ಇಲ್ಲಿ ನಾವು 3x³ ಬೇಕಂದ್ರೆ ಇಲ್ಲಿ 3x ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಮಾಡಿದಾದ್ಮೇಲೆ 3x ಇಂಟು ದಿಸ್ ಹೋಲ್ ಪಾಲಿನೋಮಿಯಲ್ ಮಲ್ಟಿಪ್ಲೈ ಮಾಡ್ಬೇಕು. ಅವಾಗ ಈ ಪಾಲಿನೋಮಿಯಲ್ ಸಿಗತ್ತೆ. ಅದಾದ್ಮೇಲೆ ಸೈನ್ ಚೇಂಜ್ ಮಾಡ್ಬೇಕು. ಸಬ್ಟ್ರಾಕ್ಷನ್ ಮಾಡುವಾಗ ನೀವೇನ್ ಮಾಡ್ಬೇಕು? ಸೈನ್ ಚೇಂಜ್ ಮಾಡ್ಬೇಕು. ಸೈನ್ ಚೇಂಜ್ ಆದ್ರೆ ಇವೆರಡು ಇದು ಟರ್ಮ್ ಕ್ಯಾನ್ಸಲ್ ಆಯ್ತು, x³ ಇರೋದು. ಅದಾದ್ಮೇಲೆ -5x² ರಿಮೇನ್ ಆಯ್ತು. ಇದು ಆಡ್ ಮಾಡಿದ್ರೆ ಏನಾಗತ್ತೆ? ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಇಲ್ಲಿ -3 ಇದೆ ಅಂದ್ರೆ x, ಇದು +5. ಇದು ಮತ್ತೆ ಕ್ಯಾನ್ಸಲ್ ಆಯ್ತು ಸೈನ್ ಚೇಂಜ್ ಆದ್ಮೇಲೆ. ಇಲ್ಲಿ 9x ಬಂತು, ಇಲ್ಲಿ 10. ಇದು ಇಲ್ಲಿಗೆ ಸ್ಟಾಪ್ ಆಗತ್ತೆ. ಇದು ನಾವು ಫರ್ದರ್ ಡಿವೈಡ್ ಮಾಡೋದಿಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು? 3x³ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಇದು ಇಲ್ಲಿ ಬರಿಬೇಕು ಡಿವಿಡೆಂಡ್ ಪ್ಲೇಸ್ ಅಲ್ಲಿ. ಡಿವೈಸರ್ ಇಂಟು ಕ್ವಶಂಟ್, ಡಿವೈಸರ್ ಇಂಟು ಕ್ವಶಂಟ್ ಪ್ಲಸ್ ರಿಮೈಂಡರ್, ಅರ್ಥ ಆಯ್ತಾ? ಅದಾದ್ಮೇಲೆ ಇದು ಬ್ರಾಕೆಟ್ ಅಲ್ಲಿರೋದನ್ನ ನೀವು ಮಲ್ಟಿಪ್ಲೈ ಮಾಡ್ಬೇಕು. ಮಲ್ಟಿಪ್ಲೈ ಹೇಗೆ ಮಾಡ್ಬೇಕಂದ್ರೆ ಫಸ್ಟ್ ಟರ್ಮ್ ಇಂಟು ಫಸ್ಟ್ ಟರ್ಮ್ 3x³ ಫಸ್ಟ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್ 6x² ಫಸ್ಟ್ ಟರ್ಮ್ ಇಂಟು ಥರ್ಡ್ ಟರ್ಮ್ ಅಂದ್ರೆ 3x -5x. ಇಲ್ಲಿ -5x² ಇದೆ, ಇಲ್ಲಿ +6x² ಐತಿ. 6 - 5 ದಟ್ ಈಸ್ 1. ಹಾಗಾದ್ರೆ ಇದು +1.
ಎಕ್ಸ್ ಸ್ಕ್ವೇರ್ ಆಯ್ತು. ಹೇಗೆ ಅಂತ ಗೊತ್ತಾಯ್ತಲ್ವಾ? ಇದು 6 ಇತ್ತು, ಇಲ್ಲಿ -5x² ಇದೆ. 6 - 5 1, then x² ವೇರಿಯೇಬಲ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೆಕೆಂಡ್ ಟರ್ಮ್ ಇಂಟು ಸೆಕೆಂಡ್ ಟರ್ಮ್. 5 × 2 10, ಸೈನ್ ಮೈನಸ್ ಇದೆ, 10x. ನೆಕ್ಸ್ಟ್ ಏನ್ ಮಾಡ್ಬೇಕು? -5 ಪ್ಲಸ್ 9x ಪ್ಲಸ್ 10. ಇದು ನೋಟ್ ಮಾಡ್ಕೊಳ್ಳಿ, ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3x³ 3x³ plus x² plus 2x plus 5 equals to 3x³ plus x². ನೆಕ್ಸ್ಟ್ ಏನು? ಇಲ್ಲಿ -10 ಇದೆ, ಮತ್ತೆ ಇಲ್ಲಿ 10 ಅಲ್ಲಿ 3 ಹೋದ್ರೆ -7 7 ಪ್ಲಸ್ 9 ಅಂದ್ರೆ ಪ್ಲಸ್ 2x ಪ್ಲಸ್ 5. ಈ ತರ ಇದು ಪಾಲಿನಾಮಿಯಲ್ ಸಿಗತ್ತೆ ನಮ್ಗೆ. ಇದು ನೀವು ಸಾಲ್ವ್ ಮಾಡಿದ್ರೆ ಮತ್ತೆ ಹೊಳ್ಳೆ ಇದು ಈಕ್ವಲ್ ಆಯ್ತು. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ತಗೊಳ್ಳಿ, ಏನ್ ಕೊಟ್ಟಿದ್ದಾರೆ? ಡಿವೈಡ್ ದಿಸ್ ಪಾಲಿನಾಮಿಯಲ್ ಬೈ ದಿಸ್. ಇಲ್ಲಿ ಬೈ ಅ ಡಿವಿಷನ್ ಅಲ್ಗೋರಿದಮ್ ಅಂತ ಹೇಳಿದ್ದಾರೆ. ಇಲ್ಲಿ ಇದು ಇಲ್ಲಿ ನೋಟ್ ಮಾಡ್ಬೇಕು, ಇಲ್ಲಿರೋದನ್ನ ಇಲ್ಲಿ. ಫಸ್ಟ್ x³ ಟರ್ಮ್ ಮೊದಲು ತಗೋತೀನಿ, ಅದಾದ್ಮೇಲೆ ಪ್ಲಸ್ 3x². ಇಲ್ಲಿ ಪ್ಲಸ್ ಸೈನ್ ಇರತ್ತೆ, ಏನು ಇಲ್ಲ ಅಂದ್ರೆ. ನೆಕ್ಸ್ಟ್ ಏನು? -3x ಪ್ಲಸ್ 5. ಹೌದು, ಇದು x³ ಆಗ್ಬೇಕಂದ್ರೆ ನೀವು x ಮಲ್ಟಿಪ್ಲೈ ಮಾಡ್ಬೇಕು. ಹೌದು, -x³ ಆಯ್ತು. ದೆನ್ ಇಲ್ಲಿ x² ಬೇಕಂದ್ರೆ ಪ್ಲಸ್ 3x² ಆಯ್ತು, ಇಲ್ಲಿ -x. ಸೈನ್ ಚೇಂಜ್ ಮಾಡಿ, ಸೈನ್ ಚೇಂಜ್ ಮಾಡಿದ್ರೆ ಇವೆರಡು ಕ್ಯಾನ್ಸಲ್ ಆಗತ್ತೆ. ಅದಾದ್ಮೇಲೆ ಇದನ್ನು ಕ್ಯಾನ್ಸಲ್ ಆಗ್ತೈತಿ. ಅದಾದ್ಮೇಲೆ ಮೈನಸ್, ಇಲ್ಲಿ ಪ್ಲಸ್ x ಇದೆ, ಇಲ್ಲಿ -3x ಇದೆ. ಇದು 2x ಪ್ಲಸ್ 5. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು? ಓಕೆ, ಇದು ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಸಾರಿ, ಇಲ್ಲಿ ನೋಡಿ, ಇಲ್ಲಿ 3 ಬರೋದಿಲ್ಲ. ಇಲ್ಲಿ ನೋಡಿ, ಇದು x ಇದು ಮಲ್ಟಿಪ್ಲೈ ಮಾಡಿದ್ರೆ x² ಆಗತ್ತೆ. 3 ಅಲ್ಲಿ 1x² ರಿಮೂವ್ ಮಾಡಿದ್ರೆ ಇಲ್ಲಿ ಏನ್ ಬಂತು? 2x². ಈ ತರ ಇಲ್ಲಿ ನಮ್ಗೆ x² ಬೇಕಾದ್ರೆ ನಾವು ಇದನ್ನ ಪ್ಲಸ್ 2 ಅಂತ ಮಲ್ಟಿಪ್ಲೈ ಮಾಡ್ಬೇಕು. ಸಾರಿ, ಪ್ಲಸ್ 2 ಅಲ್ಲ, -2 ಅಂತ ಮಲ್ಟಿಪ್ಲೈ ಮಾಡ್ಬೇಕು. ಇದು -2x² ಆಗತ್ತೆ. ದೆನ್ -2x, ನೆಕ್ಸ್ಟ್ +2. ಈ ತರ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೈನ್ ಚೇಂಜ್ ಮಾಡ್ಬೇಕು. ಪಾಸಿಟಿವ್ ಇದ್ರೆ ನೆಗೆಟಿವ್, ನೆಗೆಟಿವ್ ಇದ್ರೆ ಪಾಸಿಟಿವ್. ಇವೆರಡು ಟರ್ಮ್ ಕ್ಯಾನ್ಸಲ್ ಆಯ್ತು. ಇಲ್ಲಿ 4x ಪ್ಲಸ್ ಇನ್ ಬಂತು 4x ಪ್ಲಸ್. ಓಕೆ, ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ. ಏನಂದ್ರೆ ಇದು ಆನ್ಸರ್ ರಿಸಲ್ಟ್ 3 ಬರುತ್ತೆ. ಹೇಗೆ ಅಂದ್ರೆ ಇಲ್ಲಿ ನೋಡಿ, ಇದು ಮೈನಸ್ ಸೈನ್ ಆಗತ್ತೆ. ಹೇಗೆ ಅಂದ್ರೆ ಇಲ್ಲಿ -3
+1, ಇದು +1, -3 ಈ ಸೈನ್ ಕನ್ಸಿಡರ್ ಮಾಡ್ಬೇಕು, +1 -3 +1 ಆದ್ರೆ -2, ಇದು -2. ಸೊ ಅಪೋಸಿಟ್ ನೇಚರ್ ಅಲ್ಲಿ ಇದೆ, ಗೆಟ್ ಕ್ಯಾನ್ಸಲ್, ಇಲ್ಲಿ 3 ಉಳಿತು, ರಿಮೈಂಡರ್ 3 ಉಳಿತೈತಿ. ಈ ತರ ಸಾಲ್ವ್ ಮಾಡ್ಬೇಕು. ಕನ್ಫ್ಯೂಷನ್ ತಗೋಬೇಡಿ. ಫಸ್ಟ್ ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು. ಇದು ಪೂರ್ತಿ ಎಂಟೈರ್ ಪಾಲಿನೋಮಿಯಲ್ಗೆ ಎಕ್ಸ್ ಮಲ್ಟಿಪ್ಲೈ ಮಾಡಿದ ಆದ್ಮೇಲೆ ಈ ಪಾಲಿನೋಮಿಯಲ್ ಸಿಕ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಸಬ್ಟ್ರಾಕ್ಟ್ ಮಾಡ್ಬೇಕು. ಹೇಗೆ? ಸೈನ್ ಚೇಂಜ್ ಮಾಡ್ತೀರಾ, ಸೈನ್ ಚೇಂಜ್ ಆದ್ಮೇಲೆ ಏನ್ ಮಾಡ್ತೀರಾ, ಸೈನ್ ಚೇಂಜ್ ಮಾಡ್ತೀರಿ. ಅದಾದ್ಮೇಲೆ ಈ ಪಾಲಿನೋಮಿಯಲ್ ಸಿಗತ್ತೆ, ಸಬ್ಟ್ರಾಕ್ಟ್ ಮಾಡೋಣ. ಇದು ಕ್ಯಾನ್ಸಲ್ ಆಯ್ತು, ಇಲ್ಲಿ 2x² ಸಿಗತ್ತೆ, ಇಲ್ಲಿ -2x +5 ಇಲ್ಲಿರೋದನ್ನ ಆಸ್ ಇಟ್ ಈಸ್ ಕೆಳಗಡೆ ತಗೋತೀರಾ. ಅದಾದ್ಮೇಲೆ ಮತ್ತೆ ನೀವೇನ್ ಮಾಡ್ತೀರಿ, -2 ಮಲ್ಟಿಪ್ಲೈ ಮಾಡ್ತೀರಾ. -2 ಮಲ್ಟಿಪ್ಲೈ ಮಾಡಿದಾದ್ಮೇಲೆ ಈ ಪಾಲಿನೋಮಿಯಲ್ ಸಿಗತ್ತೆ, ಮತ್ತೆ ಸೈನ್ ಚೇಂಜ್ ಮಾಡಿ, ಇವೆರಡು ಟರ್ಮ್ ಕ್ಯಾನ್ಸಲ್ ಆಗತ್ತೆ. ಸೇಮ್ ಸೈನ್, ಸೇಮ್ ವೇರಿಯೇಬಲ್, ಸೇಮ್ ಟರ್ಮ್ ಇರೋ ವೇರಿಯೇಬಲ್ಸ್ ಇದಾವೆ ಇಲ್ಲಿ. ಇವೆರಡು ಅಪೋಸಿಟ್ ನೇಚರ್ ಅಲ್ಲಿ ಇದೆ. ಸೊ ಗೆಟ್ ಕ್ಯಾನ್ಸಲ್, ಇದನ್ನು ಕ್ಯಾನ್ಸಲ್ ಆಯ್ತು, ಇಲ್ಲಿ ರಿಮೈಂಡರ್ 3 ಉಳಿತು. ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು, ಇದು ಮತ್ತೆ ಈಕ್ವಲ್ಸ್ ಟು ಫಸ್ಟ್ -x³ +3x² -3x +5 equals to this into this. -x² plus x -1 into x -2 plus 3. ರಿಮೈಂಡರ್ ಏನು, 3. ಓಕೆ, ಈ ತರ ನೀವು ನೋಟ್ ಮಾಡ್ಕೋಬೇಕು. ಇದು ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ರಿಪೀಟ್ ಇದೆ ಸಿಗತ್ತೆ. ಮಲ್ಟಿಪ್ಲೈ ಮಾಡೋದೇನ್ ಬೇಡ. ಅಂದ್ರೆ ದಿಸ್ ಈಕ್ವಲ್ಸ್ ಟು ದಿಸ್ ಆಗತ್ತೆ, ಅಂದ್ರೆ ಎರಡು ಈಕ್ವಲ್ ಆಗತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ರಿಪೀಟ್ ಇದೆ ರಿಸಲ್ಟ್ ಸಿಗತ್ತೆ. ನೋಟ್ ಮಾಡ್ಕೊಳ್ಳಿ, ಇದು ನೋಟ್ ಮಾಡ್ಕೊಂಡ. ಓಕೆ, ನೆಕ್ಸ್ಟ್ ಕ್ವಶನ್ ತಗೊಳ್ಳಿ. ಎಕ್ಸಾಂಪಲ್ 9, ಫೈಂಡ್ ಆಲ್ ದ zeros ಆಫ್ ದಿಸ್ ಪಾಲಿನೋಮಿಯಲ್ ಇಫ್ ಯು ನೋ ದ್ಯಾಟ್ 2 of its zeros, ಇಲ್ಲಿ zeros ಕೊಟ್ಟಿದ್ದಾರೆ, √2 and -√2 ಅಂತ. ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೋಬೇಕು. zeros ಏನ್ ಕೊಟ್ಟಿದ್ದಾರೆ, ಸಿನ್ಸ್ 2 zeros, ಎರಡು zeros ಗಿವನ್ ಕೊಟ್ಟಿದ್ದಾರೆ, √2 and -√2. √2 -2 ಇವು zeros ಕೊಟ್ಟಿದ್ದಾರೆ. zeros ನಾವು ಈ ತರ ಫಾರ್ಮ್ ಅಲ್ಲಿ ಫ್ಯಾಕ್ಟರ್ಸ್ ನ ಬರಿಬಹುದು. ಅಂದ್ರೆ x -√2 x +√2 ಬೇಸಿಕ್ ಹೇಳುವಾಗ ಹೇಳಿದ್ದೇನೆ, ಯಾರು ನೋಡಿಲ್ಲ ಚೆಕ್ ಮಾಡಿ. x -√2 ಮತ್ತೆ x +√2 ಅಂತ ತಗೊಳ್ಳೋಣ. ಇಲ್ಲಿ x -√2 x +√2 ಇದು ಯಾವ ಐಡೆಂಟಿಟಿ ಆಗತ್ತೆ, a - b a + b ಅಂದ್ರೆ a² - b² ಐಡೆಂಟಿಟಿ. ಸೊ ಈ ಐಡೆಂಟಿಟಿಯಿಂದ ಈ zeros ಹೆಲ್ಪ್ ಇಂದ ನಾವು ಇದು ಡಿವೈಸರ್ ನ ಫೈಂಡ್ ಮಾಡ್ಕೊಂಡ್ವಿ. ಇನ್ನು zeros ಹೆಲ್ಪ್ ಇಂದ ಇಲ್ಲೇನ್ ಪಾಲಿನೋಮಿಯಲ್ ಸಿಕ್ಕಿರತ್ತೆ ಅಲ್ವಾ, ಈ ಪಾಲಿನೋಮಿಯಲ್ ಇಲ್ಲಿ ಡಿವೈಸರ್ ಪ್ಲೇಸ್ ಅಲ್ಲಿ ತಗೋಬೇಕು. ಇದು ಲಾರ್ಜ್ ಪಾಲಿನೋಮಿಯಲ್ ಇದೆ, ಇದು ಡಿವಿಡೆಂಡ್ ಪ್ಲೇಸ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ತಗೊಳ್ಳಿ, ಇದು ಡಿವೈಡ್ ಮಾಡ್ಬೇಕು. ಹೇಗೆ ಅಂದ್ರೆ ಇಲ್ಲಿ x⁴ ಇದೆ ಮತ್ತೆ 2 ಬೇಕು. ನೀವು 2x² ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಕ್ವೆಶ್ಚನ್ ಪ್ಲೇಸ್ ಅಲ್ಲಿ 2x² ತಗೊಂಡ್ರೆ ಈ 2x² ನ ನೀವು ಈ ಪಾಲಿನೋಮಿಯಲ್ಗೆ ಮಲ್ಟಿಪ್ಲೈ ಮಾಡ್ಬೇಕು. ದಿಸ್ ಎಂಟೈರ್ ಪಾಲಿನೋಮಿಯಲ್ಗೆ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. 2x⁴ ಹೌದು. ದೆನ್ ಇಲ್ಲಿ x² ಬರುತ್ತೆ, -4x² ಬರುತ್ತೆ, ಅದು -4x² ಆಯ್ತು. ಇಲ್ಲಿ ಏನು ಇಲ್ಲ ಅಂದ್ರೆ 0 ತಗೋಬೇಕು. ಸೈನ್ ಚೇಂಜ್ ಮಾಡ್ಬೇಕು, ಇಲ್ಲಿ ಸೈನ್ ಚೇಂಜ್, ಇಲ್ಲಿ ಸೈನ್ ಚೇಂಜ್, ಇದು ಕ್ಯಾನ್ಸಲ್ ಆಗತ್ತೆ. ನೆಕ್ಸ್ಟ್ ಇಲ್ಲಿ
minus 3x cube as it is. Then ಇಲ್ಲಿ ಮೈನಸ್ 3 ಇದೆ, ಇಲ್ಲಿ ಈ ಸೈನ್ ಕನ್ಸಿಡರ್ ಮಾಡಬೇಕು, ಪ್ಲಸ್ 4 ಇದೆ ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ ಆಯ್ತು, ಅಂದ್ರೆ 1x ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿರೋದನ್ನ ಇಲ್ಲಿ ತಗೋಬೇಕು, ರಿಪೀಟ್. ಓಕೆ, ಇಲ್ಲಿ ಎಕ್ಸ್ ಕ್ಯೂಬ್ ಬೇಕಂದ್ರೆ ನಾವು ಇಲ್ಲಿ ಮೈನಸ್ 3x ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಮೈನಸ್ 3 ಬೇಕು ಮತ್ತೆ ಎಕ್ಸ್ ಕ್ಯೂಬ್ ಬೇಕು. ಮೈನಸ್ 3x ಈ ಎಂಟೈರ್ ಇಕ್ವೇಶನ್ ಎಂಟೈರ್ ಪಾಲಿನಾಮಿಯಲ್ ಗೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಮೈನಸ್ 3x ಕ್ಯೂಬ್, ದೆನ್ ಮೈನಸ್ ಆಫ್ ಮೈನಸ್ ಪ್ಲಸ್ 2 into 3 6x. ಓಕೆ, ಇಲ್ಲೇನು ಇಲ್ಲ ಅಂದ್ರೆ 0, ಇಲ್ಲಿ ಏನು ಇಲ್ಲ ಅಂದ್ರೆ 0 ತಗೋಬಹುದು. ಓಕೆ, ಬೇಕಂದ್ರೆ ಏನ್ ಮಾಡಿ ಒಂದೊಂದು ಟರ್ಮ್ ನ ಕೆಳಗಡೆ ತಗೋಬಹುದು ನೀವು, ಬೇಡ ಅಂದ್ರೆ ಒಂದೊಂದು ಟರ್ಮ್ ತಗೋಬಹುದು, ಇಲ್ಲ ಎರಡೇ ಟರ್ಮ್. ಏನ್ ಮಾಡೋಣ, ಒಂದೊಂದು ಟರ್ಮ್ ನ ನಾವು ಡೌನ್ ತಗೊಳ್ಳೋಣ, ಈಸಿ ಆಗತ್ತೆ. ಒಂದೊಂದು ಟರ್ಮ್ ಡೌನ್ ತಗೊಂಡ್ರೆ ಒಂದೊಂದಾಗಿ ಕೆಳಗಡೆ ತಗೊಳ್ಳೋಣ. ಓಕೆ, ಇಲ್ಲಿ ಸೈನ್ ಚೇಂಜ್ ಮಾಡಿ. ಓಕೆ, ಇದು ಕ್ಯಾನ್ಸಲ್ ಆಗತ್ತೆ, ಅಪೋಸಿಟ್ ನೇಚರ್ ಅಲ್ಲಿ ಇರೋದು ಇದು ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್. ಈ 0 ಇದೆ, ಯೂಸ್ ಇಲ್ಲ, ಆಡ್ ಮಾಡಿ. ಇದು ಅಪೋಸಿಟ್ ನೇಚರ್, ಕ್ಯಾನ್ಸಲ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿರೋದನ್ನ ನೀವು ಇಲ್ಲಿ ಕೆಳಗಡೆ ತಗೋಬೇಕು, -2 ಎಕ್ಸ್ ಸ್ಕ್ವೇರ್ -2 ಅಂತ ಬಂದಿದೆ. ಇಲ್ಲಿ ಏನ್ ಮಾಡ್ಬೇಕು, +1 ಮಾಡಿದ್ರೆ ಎಕ್ಸ್ ಸ್ಕ್ವೇರ್ -2 ಬರುತ್ತೆ, ರಿಮೈಂಡರ್ 0. ರಿಮೈಂಡರ್ 0 ಬಂತು. ನೀವೇನ್ ಮಾಡ್ಬೇಕು, ಲಾಸ್ಟ್ ಲೈನ್ ಬರಿಬೇಕು. ಏನು, ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ, ಲಾಸ್ಟ್ ಏನ್ ಬಂತು, ರಿಮೈಂಡರ್ 0. ಓಕೆ, ನೋಟ್ ಮಾಡ್ಕೊಂಡ್ರ. ಡಿವಿಡೆಂಡ್ ಈಕ್ವಲ್ಸ್ ಟು ಡಿವೈಸರ್ ಇಂಟು ಕ್ವಶಂಟ್ ಪ್ಲಸ್ ರಿಮೈಂಡರ್ ಫಾರ್ಮ್ ಅಲ್ಲಿ ಬರಿಬೇಕು. ಡಿವಿಡೆಂಡ್ 2x ಪವರ್ 4 minus 3x cube minus 3x square plus 6x minus 2. This equals to divisor, ಇದು divisor, x square minus 2. ಮತ್ತೆ ಕ್ವಶಂಟ್ ಅಲ್ಲಿ ಏನ್ ಬಂದಿದೆ, 2x square minus 3x plus 1 ಅಂತ ಕ್ವಶಂಟ್ ಅಲ್ಲಿ ಬಂದಿದೆ. ಹೌದು, ರಿಮೈಂಡರ್ ಏನಿದೆ 0, +0 ಅಂತ ರಿಮೈಂಡರ್ ಬರೀರಿ. ಈ ತರ ನೀವ್ ನೆಕ್ಸ್ಟ್ ಏನ್ ಮಾಡ್ಬೇಕು, ಝೀರೋಸ್ ನ ನೋಡ್ಬೇಕು. ಹೌದು, ಇಲ್ಲಿ 2 ಝೀರೋಸ್ ಕೊಟ್ಟಿದ್ದಾರೆ. ಇನ್ ನೆಕ್ಸ್ಟ್ ಝೀರೋಸ್ ನಾವು ಇದ್ರಿಂದ ಝೀರೋಸ್ ಏನ್ ಸಿಗ್ತಾವೆ ಅಂತ ನಾವು ನೋಡೋಣ ಬನ್ನಿ. ಇದು ಫ್ಯಾಕ್ಟರ್, ಇದು ಪಾಲಿನಾಮಿಯಲ್ ತಗೊಳ್ಳಿ, ಈಕ್ವಲ್ಸ್ ಟು 0 ಮಾಡಿ. ದಿಸ್ ಪಾಲಿನಾಮಿಯಲ್ ಈಕ್ವಲ್ಸ್ ಟು 0 ಅಂತ ತಗೊಂಡ್ರೆ ನಿಮಗೆ ಇಲ್ಲಿ 0 ಸಿಗತ್ತೆ, 0 ಸಿಗತ್ತೆ. ಇದು ಎಕ್ಸ್ ಸ್ಕ್ವೇರ್ -2 ಈಕ್ವಲ್ಸ್ ಟು 0, ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 2, x equals to -√2 then +√2 ಅಂತ ಎರಡು ವ್ಯಾಲ್ಯೂ ಸಿಗತ್ತೆ. ಅಂದ್ರೆ ಇದನ್ನ ನಾವು ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು +or- ಯಾವಾಗ್ಲೂ ರೂಟ್ ತಗೋಬೇಕಾದ್ರೆ ನೀವೇನ್ ಮಾಡ್ಬೇಕು, +or- ಅಂತ ಸೈನ್ ಕಂಪಲ್ಸರಿ ತಗೋಬೇಕು. ಯಾಕಂದ್ರೆ ಇಲ್ಲಿ 2 ರೂಟ್ಸ್ ಸಿಗತ್ತೆ, ಇದ್ರದ್ದು 2 ರೂಟ್ ಮತ್ತೆ ಈ ಕ್ವಾಡ್ರೆಟಿಕ್ 2 ರೂಟ್. ರೂಟ್ಸಿಗೆ ನಾವು ಝೀರೋಸ್ ಅಂತ ಅಂತೀವಿ. ಇದು ತಗೊಳ್ಳಿ, 2x square minus 3x plus 1 equals to 0. ಸಾಲ್ವ್ ಮಾಡಿ ನೋಡೋಣ. ಸಾಲ್ವ್ ಮಾಡಿದ್ರ ಓಕೆ. 2x ಸ್ಕ್ವೇರ್ -3 ಬೇಕಂದ್ರೆ ಇದನ್ನ ನಾವು 2x - x ಅಂತ ಬರಿಬಹುದು, +1 ಅಂತ ತಗೋಬಹುದು.
ಹೌದು ತಾನೆ? ಓಕೆ, ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನ್ ಮಾಡಿ, ಇದ್ರಲ್ಲಿ ಕಾಮನ್ 2x, ಇಲ್ಲಿ x -1, ಇಲ್ಲಿ -1, x -1 ಈಕ್ವಲ್ಸ್ ಟು 0. ಹಾಗಾದ್ರೆ x -1 2x -1 ಈಕ್ವಲ್ಸ್ ಟು 0 ಈ ತರ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ x ಈಕ್ವಲ್ಸ್ ಟು 1 ಅಂತ ಒಂದು ರೂಟ್ ಸಿಕ್ತು, ಮತ್ತೆ x ಈಕ್ವಲ್ಸ್ ಟು ಇದು ರೈಟ್ ಸೈಡ್ ಕಳಿಸಿದ್ರೆ ಏನಾಗತ್ತೆ, 0 ಇಲ್ಲಿ +1 ಆಗತ್ತೆ. x ಈಕ್ವಲ್ಸ್ ಟು +1 ಡಿವೈಡೆಡ್ ಬೈ 2. ಇಲ್ಲಿ ಮಲ್ಟಿಪ್ಲೈ ಇರೋ 2 ನ ನೀವು ಆ ಕಡೆ ಕಸಿದ್ರೆ ಡಿವೈಡ್ ಅಲ್ಲಿ ಹೋಗತ್ತೆ. ಹಾಗಾದ್ರೆ ಇಲ್ಲಿ ರೂಟ್ಸ್ ಏನೇನ್ ಸಿಕ್ಕು, ಇವು. ಲಾಸ್ಟ್ ಲೈನ್ ಬರಿಬೇಕು, ದ ಝೀರೋಸ್ ಆಫ್ ಅ ಗಿವನ್ ಪಾಲಿನೋಮಿಯಲ್ ಆರ್ ಅಂತ ಬರುದು √2 -√2 ಮತ್ತೆ 1 ಮತ್ತೆ 1/2 ಅಂತ ಬರಿಬೇಕು. ಫಸ್ಟ್ ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ? ಓಕೆ, ಈಸಿ ಇದೆ ಅಲ್ವಾ ಇವೆಲ್ಲ ಸಾಲ್ವ್ ಮಾಡೋ ಪ್ರಾಬ್ಲಮ್ಸ್? ಈಸಿ ಇದೆ, ಅಷ್ಟೇನ್ ಟಫ್ ಇಲ್ಲ. ಒಬ್ಬೊಬ್ರಿಗೆ ಟಫ್ ಆಗತ್ತೆ. ಟಫ್ ಆಗೋರು ಏನ್ ಮಾಡ್ಬೇಕು, ರಿಪೀಟ್ ಆಗಿ ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ಸ್. ನೀವು ಎಷ್ಟು ರಿಪೀಟ್ ಆಗಿ ಸಾಲ್ವ್ ಮಾಡ್ತೀರಿ ಅಷ್ಟು ಇನ್ನ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗತ್ತೆ ನಿಮ್ಗೆ. ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆದ್ರೆ ನೀವು ಈಸಿ ಆಗಿ ಈ ತರ ಕ್ವಶನ್ಸ್, ಯಾವ್ದೇ ಕ್ವಶನ್ಸ್ ಕೊಟ್ರು ನೀವು ಈ ಡಿವಿಷನ್ ಅಲ್ಗೋರಿದಮ್ ಮೆಥಡ್ ಮೇಲೆ ಸಾಲ್ವ್ ಮಾಡ್ಬೋದು. ಪಾಲಿನೋಮಿಯಲ್ ಯಾವ್ದು ಬೇಕಾದ ಪಾಲಿನೋಮಿಯಲ್ ಕೊಟ್ರು ನೀವು ಸಾಲ್ವ್ ಮಾಡ್ಬೋದು. ಓಕೆ, ಲಾಸ್ಟ್ ಲೈನ್ ಬರ್ಕೊಳ್ಳಿ. therefore the zeros of the given polynomial are √2 -√2 ಮತ್ತೆ ನೆಕ್ಸ್ಟ್ ಏನು 1 1/2 ಆರ್ 1. ಇವೆಲ್ಲ ಏನು ಝೀರೋಸ್ ಆಫ್ ಅ ಪಾಲಿನೋಮಿಯಲ್ ಅಂಡ್ 1 ಅಂತ ಬರಿಬೇಕು. ಲಾಸ್ಟ್ ಲೈನ್ ಇದು ನೋಟ್ ಮಾಡಿ. ನೆಕ್ಸ್ಟ್ ಎಕ್ಸರ್ಸೈಸ್ 2.3 ತಗೊಳ್ಳಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಡಿವೈಡ್ ದ ಪಾಲಿನೋಮಿಯಲ್ p of x by polynomial g of x and ಇದು p of x, ಇದು g of x. Find the quotient and remainder in each of the following. ಕೆಳಗಡೆ ಕೆಲವೊಂದಿಷ್ಟು ಪಾಲಿನೋಮಿಯಲ್ಸ್ ಕೊಟ್ಟಿದ್ದಾರೆ, p of x, g of x. ಅದರದ್ದು ಕ್ವಶಂಟ್ ಮತ್ತೆ ರಿಮೈಂಡರ್ ನ ಫೈಂಡ್ ಮಾಡಂತ ಹೇಳಿದ್ದಾರೆ. ರೆಡಿ ಇದ್ದೀರಾ? ಓಕೆ, ಫಸ್ಟ್ ನೀವು ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡಿದ್ರ? ಓಕೆ, ಹಾಗಾದ್ರೆ ಇಲ್ಲಿ ನಾನು ಸಾಲ್ವ್ ಮಾಡುವಾಗ ನೀವು ಸೈಲೆಂಟ್ ಆಗಿ ಕೂತ್ಕೋಬೇಕು. ಏನಂದ್ರೆ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡೋದು ಕೇಳಿ ನೆಕ್ಸ್ಟ್ ಬರ್ಕೊಳತ್ತೀರಿ. g of x ಡಿವೈಸರ್ ಪ್ಲೇಸ್ ಅಲ್ಲಿ ಬರಿಬೇಕು, p of x ಡಿವಿಡೆಂಡ್ ಪ್ಲೇಸ್ ಅಲ್ಲಿ. ಇನ್ನ ಕ್ವೆಶ್ಚನ್ ಬೇಕು, ರಿಮೈಂಡರ್ ಬೇಕು. ಫಸ್ಟ್ ಏನ್ ಮಾಡ್ತೀರಾ, ಇಲ್ಲಿ ರೈಟ್, ಇಲ್ಲಿ x² ಇದೆ, ಇಲ್ಲಿ x ಮಲ್ಟಿಪ್ಲೈ ಮಾಡ್ಬೇಕು, x³ ಆಯ್ತು. ಇಲ್ಲಿ x ಇದೆ, ಈ ನಂಬರಿಗೆ ಮಲ್ಟಿಪ್ಲೈ ಮಾಡಿದ್ರೆ -2x ಇಲ್ಲಿ ಏನು ಇಲ್ಲ ಅಂದ್ರೆ 0. ನೆಕ್ಸ್ಟ್ ಏನ್ ಮಾಡ್ಬೇಕು, ರೈಟ್, ಏನು ಸೈನ್ ಇಂಟರ್ಚೇಂಜ್ ಮಾಡ್ಬೇಕು. ಯಾಕೆ ಹೇಳಿ, ಸಬ್ಟ್ರಾಕ್ಷನ್ ಮಾಡುವಾಗ ಏನ್ ಮಾಡ್ಬೇಕಂದ್ರೆ, ಪಾಲಿನೋಮಿಯಲ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಆಡ್ ಮಾಡುವಾಗ ಸೈನ್ ಚೇಂಜ್ ಮಾಡೋದಿಲ್ಲ, ಸಬ್ಟ್ರಾಕ್ಟ್ ಮಾಡುವಾಗ ಅಲ್ಲಿ ಸೈನ್ ಚೇಂಜ್ ಆಗತ್ತೆ. ಅಂದ್ರೆ ಕೆಳಗಡೆ ಇರೋ ಪಾಲಿನೋಮಿಯಲ್ದು ಸೈನ್ ಚೇಂಜ್ ಆಗತ್ತೆ. ಅಂದ್ರೆ ಫಸ್ಟ್ ಪಾಲಿನೋಮಿಯಲ್ ಬಿಟ್ಟು ಸೆಕೆಂಡ್ ಪಾಲಿನೋಮಿಯಲ್ದು ಎಂಟೈರ್ ಪಾಲಿನೋಮಿಯಲ್ದು ಏನಾಗತ್ತೆ, ಸೈನ್ ಚೇಂಜ್ ಆಗ್ತೈತಿ. ಅರ್ಥ ಆಯ್ತಾ? ಓಕೆ,
ಹಾಗಾದ್ರೆ ಇವೆರಡು ಅಪೋಸಿಟ್ ನೇಚರ್ ಅಲ್ಲಿ ಇದಾವೆ, ಕ್ಯಾನ್ಸಲ್ ಆಯ್ತು. -3x². ನೆಕ್ಸ್ಟ್ ಆಗ್ತೈತಿ 5 + 2 7x + 7x. ಇಲ್ಲಿ -3 ಇದೆ, ಕೆಳಗಡೆ ತಗೊಳ್ಳಿ. ಓಕೆ, ಇಲ್ಲಿ -3x² ಬೇಕು, ಇಲ್ಲಿ x² ಇದೆ. ಏನ್ ಮಾಡ್ಬೇಕು ನೀವು, ಜಸ್ಟ್ -3 ಇಂದ ಮಲ್ಟಿಪ್ಲೈ ಮಾಡ್ಬೇಕು. -3x². ಅದಾದ್ಮೇಲೆ minus of minus plus 3 into 2 or 2 into 3 6. ಇಲ್ಲಿ 0 ಬರುತ್ತೆ, ಇಲ್ಲಿ 6. ಯಾಕಂದ್ರೆ ಇಲ್ಲಿ x ಟರ್ಮ್ ಇಲ್ಲ. ಅಪೋಸಿಟ್ ಸೈನ್ ತಗೊಳ್ಳಿ, ಸೈನ್ ಇಂಟರ್ಚೇಂಜ್ ಮಾಡ್ಬೇಕು. ಅಪೋಸಿಟ್ ನೇಚರ್ ಇರೋದು ಕ್ಯಾನ್ಸಲ್ ಆಗ್ತೈತಿ. ನೆಕ್ಸ್ಟ್ 7x ಆಸ್ ಇಟ್ ಈಸ್, ಯಾಕಂದ್ರೆ ಆಡ್ ಮಾಡಿದ್ರೆ 0 ಆಡ್ ಮಾಡಿದ್ರೆ ಏನು ಯೂಸ್ ಇಲ್ಲ. 7x ಆಸ್ ಇಟ್ ಈಸ್. ನೆಕ್ಸ್ಟ್ ಏನ್ ಮಾಡ್ಬೇಕು, ಸೇಮ್ ಸೈನ್, ಪುಟ್ ಸೈನ್ ಆಸ್ ಇಟ್ ಈಸ್, ದೆನ್ ಆಡ್ ದೀಸ್ ಟು ನಂಬರ್ಸ್. 6 + 3 9. ಲಾಸ್ಟ್ ಇಲ್ಲಿ ಇಷ್ಟೇ. ನೀವು ಏನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ಹಾಗಾದ್ರೆ ಕ್ವೆಶ್ಚನ್ ಏನ್ ಬಂತು, ಕ್ವೆಶಂಟ್ ಈಕ್ವಲ್ಸ್ ಟು x - 3. ಲಾಸ್ಟ್ ಬರಿಬೇಕು ಏನಂತ, ಕ್ವೆಶಂಟ್ ಈಕ್ವಲ್ಸ್ ಟು x - 3. ರಿಮೈಂಡರ್ ಈಕ್ವಲ್ಸ್ ಟು 7x - 9. ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ಕೊಡ್ತೀನಿ, ಫಾಸ್ಟ್ ಆಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ, x⁴ - 3x² + 4x + 5. then x² + 1 - x. ಇದು ಹೇಗೆ ಡಿವೈಡ್ ಮಾಡ್ತೀರಾ, ಫಸ್ಟ್ ಡಿವೈಡ್ ಮಾಡಿ. ಓಕೆ, ಇಲ್ಲಿ ಯಾವ ಟರ್ಮು ಇಲ್ಲ ಅಂದ್ರೆ ಇದು ಸಿಂಪ್ಲಿ 0 ಅಂತ ತಗೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ, ಇದು ಸೈನ್ ಚೇಂಜ್ ಮಾಡ್ಬೇಕು. ಇಲ್ಲಿ ಸೈನ್ ಚೇಂಜ್, ಇಲ್ಲಿ ಸೈನ್ ಚೇಂಜ್. ಇದು ಕ್ಯಾನ್ಸಲ್ ಆಗ್ಬೇಕು. ಇದು -5x + 10. ಓಕೆ, ಇಲ್ಲಿ ಈ ತರ ಬಂತು. ಇಲ್ಲಿಗೆ ಸ್ಟಾಪ್ ಮಾಡಿ. ಇದು ಫರ್ದರ್ ನಾವು ಸಾಲ್ವ್ ಮಾಡೋದಿಕ್ಕೆ ಬರೋದಿಲ್ಲ. ಮತ್ತೆ ವೇರಿಯೇಬಲ್ ಡಿವೈಡೆಡ್ ಬೈ ಒಳಗಡೆ ಬರತ್ತೆ, ಪ್ರಾಬ್ಲಮ್ ಆಗ್ತೈತಿ. ಏನ್ ಮಾಡಿ, ಇದು ಇಲ್ಲಿಗೆ ಸ್ಟಾಪ್ ಮಾಡಿ. ಹಾಗಾದ್ರೆ ಇಲ್ಲಿ ಕ್ವೆಶನ್ ಏನಾಯ್ತು, ಕ್ವೆಶನ್ ಏನ್ ಬಂತು, -x² - 2. ರಿಮೈಂಡರ್ ಏನ್ ಬಂತು, -5x + 10. ಓಕೆ, ತಗೊಳ್ಳಿ ಕ್ವೆಶನ್ ರಿಮೈಂಡರ್. ಇದ್ ನೋಟ್ ಮಾಡ್ಕೊಳ್ಳಿ.